ಹಾಯ್ ಹಲೋ ಎಲ್ಲರಿಗೂ ಮಾನಸ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ತರಕಾರಿ ಉಪ್ಪಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ. ಈಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದ್ಮೇಲೆ 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಬೇಕು. ನೋಡ್ತಾ ಇರ್ಬೋದು ಯಾವ ಥರ ಸಿಡಿತಾ ಇದೆ ಅಂತ. ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾರ್ಯಾರು ಇವಾಗ ಹೊಸ್ದಾಗಿ ಅಡುಗೆ ಕಲಿತಿದ್ದೀರಾ ಅವರು ಮತ್ತು ಬ್ಯಾಚುಲರ್ಸು ಎಲ್ಲರೂ ಕೂಡ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಗ ನಾನು ಕಡಲೆಬೀಜ ಹಾಕೋತಾ ಇದ್ದೀನಿ. ಕಡಲೆಬೀಜ ಯಾರಿಗೆ ಉಪ್ಪಿಟ್ಟಲ್ಲಿ ಇಷ್ಟ ಆಗಲ್ಲ ಅನ್ನೋದಾದರೆ ನೀವಿಲ್ಲಿ ಕಡಲೆಬೀಜದ ಬದಲು ಅವರೆಕಾಳು ಇಲ್ಲ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಅವರೆಕಾಳು ಅಂತೂ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟಲ್ಲಿ ತಿನ್ನೋಕ್ಕೆ. ಸೊ ಈಗ ನಾನು ಕಡಲೆಬೀಜ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ, ಕಡಲೆಬೀಜ, ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಸೊ ಇದು ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಇದು ಮೂರು ಚೆನ್ನಾಗಿ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಳಿ, ಆವಾಗ ಕ್ರಿಸ್ಪಿಯಾಗಿರುತ್ತೆ. ಮೂರು ಫ್ರೈ ಆದಮೇಲೆ ನಾನಿಲ್ಲಿ ಒಂದೂವರೆ ಆಗೋಷ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕೋತಾ ಇದ್ದೀನಿ. ಈರುಳ್ಳಿನೂ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಕೆಂಪಗೆ ಈರುಳ್ಳಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟಲ್ಲಿ ಟೇಸ್ಟು. ಫುಲ್ಲು ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ನೀವು. ಕೆಲವೊಬ್ಬರು ಉಪ್ಪಿಟ್ಟಿಗೆ ಕಡಲೆಬೀಜ ಹಾಕಲ್ಲ, ನಾನಿಲ್ಲಿ ಹಾಕ್ತಾಯಿದ್ದೀನಿ. ಯಾರಿಗೆಲ್ಲ ಕಡಲೆಬೀಜ ಹಾಕೋದು ಇಷ್ಟ ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಯಾವುದೋ ಕಾಳು ಹಾಕ್ಕೊಂಡೇನೂ ಕೂಡ ಉಪ್ಪಿಟ್ಟು ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಸಣ್ಣಗೆ ಹೆಚ್ಚಿರೋ ಕ್ಯಾರೆಟ್ ಹಾಕೋತಾ ಇದ್ದೀನಿ. ನೀವಿನ್ನೂ ಸಣ್ಣಗೆ ಹೆಚ್ಕೋಬೋದು ಕ್ಯಾರೆಟು. ನನ್ನ ಮಗಳು ತಿಂತಾಳೆ ಅಂತ ಸ್ವಲ್ಪ ದಪ್ಪನೇ ಹೆಚ್ಚಿರ್ತೀನಿ. ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ. ನನ್ನ ಮಗಳಿಗೆ 3 ವರ್ಷ, ಹಂಗಾಗಿ ಅವಳು ಸ್ವಲ್ಪ ಇಷ್ಟಪಡ್ತಾಳೆ. ಸೊ ಈಗ ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾರೆಟ್ ಆದಮೇಲೆ ಬೀನ್ಸ್ ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಳಿ. ಸಣ್ಣಗೆ ಹೆಚ್ಚಿದ್ರೆ ಮೆಣಸಿನ್ಕಾಯಿಗೂ ಮತ್ತು ಬೀನ್ಸ್ಗೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲ ಉದ್ದುದ್ದ ಹೆಚ್ಕೊಂಡ್ರೆ ಮೆಣಸಿನ್ಕಾಯಿ ಬೀನ್ಸ್ ಎರಡು ಒಂದೇ ಸೈಜ್ ಇರುತ್ತೆ, ಗೊತ್ತಾಗಲ್ಲ. ಸೊ ಈಗ ನಾನು 2 ಬೀನ್ಸು ಕ್ಯಾರೆಟು ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಆ ಥರ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು 3-4 ಮೆಣಸಿನ್ಕಾಯಿನ ಉದ್ದುದ್ದ ಸೀಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಗ್ರೀನ್ ಕಲರ್ ಮೆಣಸಿನ್ಕಾಯಿ. ನೀವು ಬೇಕಾದರೆ ಇಲ್ಲಿ ಒಣಮೆಣ್ಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಅದಕ್ಕಿಂತ ಹಸಿಮೆಣ್ಸಿನ್ಕಾಯಿನೇ ತುಂಬ ಟೇಸ್ಟು. ಸೊ ಈಗ ನಾನು ಕರ್ಬೇವಿನ ಸೊಪ್ಪನ್ನ ಇವಾಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಮುಂಚೆನೇ ಎಣ್ಣೆಗೆ ಹಾಕ್ಕೊಂಡ್ರೆ ಅದಕ್ಕೆ ಅಷ್ಟು ಬೇಗ ಫ್ರೈ ಆಗೋದ್ರಿಂದ ಅಷ್ಟು ಫ್ಲೇವರ್ ಬಿಟ್ಕೊಳ್ಳಲ್ಲ, ಹಂಗಾಗಿ ನಾನು ಈಗ ಹಾಕ್ಕೋತಾ ಇದ್ದೀನಿ. ಈಗ ನಾನು ಒಂದು 1/4 kg ಆಗೋಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ. ಬನ್ಸಿ ರವೆನ ನಾನು ಮುಂಚೆನೇ ಹುರಿದು ಇಟ್ಕೊಂಡಿಲ್ಲ. ಈಗ ನಾನು ತರಕಾರಿ ಜೊತೆನೇ ಹುರ್ಕೋತಾ ಇದ್ದೀನಿ. ಈ ಥರ ಹಸಿ ವಾಸನೆ ಎಲ್ಲ ಹೋಗಬೇಕು ರವೆದು. ಚೆನ್ನಾಗಿ ಘಮ ಬರುತ್ತೆ ರವೆ ಹುರಿಬೇಕಾದ್ರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ರವೆ ಹುರಿತಾ ಇದ್ದೀನಿ ಅಂದರೆ, ರವೆ ಹುರಿಬೇಕಾದ್ರೇ ನಿಮಗೆ ಘಮ ಸ್ಮೆಲ್ ಬರುತ್ತೆ. ಆ ಥರ ಬರ್ತಾ ಇದೆ ಅಂದರೆ ರವೆ ಚೆನ್ನಾಗಿ ಹುರಿದಿದ್ದೀವಿ ಅಂತ. ಫೈನಲಿ ನೋಡ್ತಾ ಇರ್ಬೋದು ರವೆ ಚೆನ್ನಾಗಿ ಹುರಿದಾಗಿದೆ. ಈಗ ನಾನು 1/4 kg ರವೆ ತೊಗೊಂಡಿದ್ನಲ್ಲ, ಆ ಕಪ್ಪಲ್ಲಿ ನಾನು 3 ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. 3 ಕಪ್ ನೀವು ಅಷ್ಟೇ ಒಂದು ಅಳತೆ ಬಟ್ಲಲ್ಲಿ ರವೆ ತೊಗೊಂಡ್ರೆ ಆ ಬಟ್ಲಲ್ಲಿ 3 ಟೈಮ್ಸ್ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಆವಾಗ ತಿಕ್ನೆಸ್ ಬರುತ್ತೆ ಉಪ್ಪಿಟ್ಟು. ನಾನೀಗ ಹಾಕ್ಕೊಂಡಾಯಿತು, ನೋಡ್ತಾ ಇರ್ಬೋದು. ಈಗ ಚೆನ್ನಾಗಿ ನೀರು ಮತ್ತು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿಕೊಂಡು. ಈ ಥರ ನಿಮಗೆ ಯಾರಿಗೆಲ್ಲ ಉಪ್ಪಿಟ್ಟು ಗಟ್ಟಿ ಇಷ್ಟ ಆಗಲ್ಲ ಅಂದರೆ ತೆಳ್ಳಗೂ ಕೂಡ ಮಾಡ್ಕೋಬೋದು ನೀವು, ಜಾಸ್ತಿ ನೀರು ಆ್ಯಡ್ ಮಾಡಿಕೊಂಡು. ನಾನಿಲ್ಲಿ ತುಂಬ ತೆಳ್ಳಗೂ ಮಾಡ್ತಾಯಿಲ್ಲ, ತುಂಬ ಗಟ್ಟಿಗೂ ಮಾಡ್ತಾಯಿಲ್ಲ, ನಾರ್ಮಲ್ ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರೋದು ಸಾಸಿವೆ ಜೀರಿಗೆ ತರಕಾರಿ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿ ಬಂದಿದೆ. ಇದು ತುಂಬ ಈಸಿ ರೆಸಿಪಿ ಮಾಡೋದು. ಈಗ ಅಡುಗೆ ಕಲಿತಾ ಇರೋರಿಗಂತೂ ತುಂಬಾ ಸುಲಭ. ಎಲ್ಲರೂ ಮನೇಲಿ ಒಂದು ಸತಿ ಖಂಡಿತ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ನನಗೆ ಹೇಳಿ, ಕಮೆಂಟ್ ಮಾಡಿ. ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದನ್ನು ಈಗ ನಾವು ಕುದಿಯೋಕ್ಕೆ ಬಿಡೋಣ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಟೊಮೊಟೊ ಬೇಗನೆ ಫ್ರೈ ಆಗುತ್ತೆ, ಬೇಗ ಬೇಯೋದ್ರಿಂದ ನಾನು ಈಗ ಹಾಕ್ಕೋತಾ ಇದ್ದೀನಿ. ಈಗ ನೀವು ಟೊಮೊಟೊ ಹಾಕ್ಕೊಂಡು ಒಂದು ಸತಿ ಉಪ್ಪಿಟ್ಟು ಮಾಡಿ ನೋಡಿ, ಅದ್ರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಈಗ ನಾನು ಟೊಮೊಟೊ ಹಾಕ್ಕೊಂಡು ಇವಾಗ ಒಂದು ಕುದಿಸ್ಕೊತಾ ಇದ್ದೀನಿ. ಈಗ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನು ಎಲ್ಲೂ ಉಪ್ಪು ಆ್ಯಡ್ ಮಾಡಿಲ್ಲ, ಈಗ ಫೈನಲಲ್ಲೇ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ಉಪ್ಪು ಆ್ಯಡ್ ಮಾಡಿಕೊಂಡು ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಿಕ್ಸ್ ಮಾಡಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನೀವು ಇನ್ನೊಂದು ಸತಿ ಉಪ್ಪು ಹಾಕಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು 2-3 ನಿಮಿಷ ಹಂಗೆ ಜಸ್ಟ್ ಕುದಿಯೋಕ್ಕೆ ಬಿಡಿ. ಟೊಮೊಟೊ ಸಾಫ್ಟ್ ಆಗಬೇಕಲ್ಲ, ಹಂಗಾಗಿ. ಈಗ ಆಲ್ರೆಡಿ ಕುದಿಯೋಕ್ಕೆ ಬಂದಿದೆ. ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು.
ಕೊತ್ತಂಬರಿ ಸೊಪ್ಪನ್ನ ಈಗ ಹಾಕ್ಕೊಳ್ಳಿ, ಇನ್ನೇನು ಕುದಿಯುತ್ತೆ ಉಪ್ಪಿಟ್ಟು ಅನ್ನಬೇಕಾದ್ರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಉಪ್ಪಿಟ್ಟಿಗೆಲ್ಲ ಕೊತ್ತಂಬರಿ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೆಳಗಿಂದ ಮೇಲೆ ಚೆನ್ನಾಗಿ ಮಿಕ್ಸ್ ಆದಷ್ಟು ಎಲ್ಲ ವೆಜಿಟೇಬಲ್ಲು ರವೆಗೆ ಚೆನ್ನಾಗಿ ಹಿಡಿಯುತ್ತೆ. ಈಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ನೀವು ಒಂದು 5ರಿಂದ 8 ನಿಮಿಷ ಸಾಕು ಉಪ್ಪಿಟ್ಟನ್ನ ಚೆನ್ನಾಗಿ ಬೇಯಿಸಿ ರವೆನ ಬೇಯೋಕ್ಕೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ನೀರು ಎಲ್ಲ ರವೆಗೆ ಹಿಡ್ದಿದೆ. ಆಲ್ರೆಡಿ ಉಪ್ಪಿಟ್ಟು ಅರ್ಧ ಆಗಿದೆ, ನೋಡ್ತಾ ಇರ್ಬೋದು. ನೀವು ಅವಾಗವಾಗ ಕೈ ಆಡಿಸ್ಕೊಳ್ತಾ ಇರಿ, ತಳ ಹಿಡಿಯಲ್ಲ ಆವಾಗ. ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಆಗಬೇಕು ಉಪ್ಪಿಟ್ಟು. ನಾನು ಅದಕ್ಕಿಂತ ಮುಂಚೆನೇ ಸ್ವಲ್ಪ ಪ್ಲೇಟ್ ತೆಗೆದುಬಿಟ್ಟು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡೆ, ತಳ ಹಿಡ್ದಿಲ್ಲ. ಈಗ ಇನ್ನೊಂದು ಸರ್ತಿ ನಾನು ಪ್ಲೇಟ್ನ ಕ್ಲೋಸ್ ಮಾಡಿ ಇನ್ನೊಂದು 2ರಿಂದ 3 ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಈಗ ಫೈನಲಾಗಿ ಆಗಿದೆ ಉಪ್ಪಿಟ್ಟು. ಆಲ್ರೆಡಿ ನೀರೆಲ್ಲ ಚೆನ್ನಾಗಿ ಹಿಡ್ದಿದೆ, ತುಂಬ ಏನು ಮುದ್ದೆ ಆಗಿಲ್ಲ ಉಪ್ಪಿಟ್ಟು. ನಮಗಿಷ್ಟೇ ನಮ್ಮ ಮನೇಲಿ ಎಲ್ಲರೂ ನಾವು ಊಟ ತಿನ್ನೋದು, ಹಂಗಾಗಿ ನಾನು ಅದಕ್ಕೇ ಉಪ್ಪಿಟ್ಟು ನೀರು ಹಾಕ್ಕೊಂಡಿದ್ದೆ. ಫೈನಲಿ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಆಲ್ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಯಾರಿಗೆಲ್ಲ ನಾನು ಮಾಡಿರೋ ರೆಸಿಪಿ ಇಷ್ಟ ಆಗಿದೆ ಎಲ್ಲರೂ ಖಂಡಿತ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.